ಖಂಡಿತ ಬಿಜೆಪಿ ಎಂಪಿ ಆಗ್ತಾರೆ ಮೇಡಮ್. ಸುಧಾಕರ್ ಅವರು ಆಗ್ತಾರೆ. ಫೇಲ್ಯೂರ್ಸ್ ಆರ್ ದಿ ಪಿಲ್ಲರ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಹೇಳ್ದಂಗೆ ಈಗ ಪುಟ ಎದ್ದು ಬರ್ತಾರೆ. ಶಾಸಕರಾಗಿದ್ದಾರಲ್ಲ ಅಚಾನಕ್ ಗೆಲ್ವ ಅವರೊಂದೇ ಲಾಟ್ರಿಯಲ್ಲಿ ಗೆದ್ದಂಗೆ ಗೆದ್ದಿದ್ದಾರೆ ಅಷ್ಟೇ. ರಕ್ಷಾರಾಮಯ್ಯ ಅವರು ಒಂದು ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೇರಿರೋರು. ಅವರು ಆ ಶ್ರೀಮಂತಿಕೆಯಿಂದ ನಾವು ಗೆಲ್ತೀವಿ ಅಂತ ಅವ್ರ ಭಾವನೆ ಇರ್ಬೋದೇನೋ. ಕರೋನಾ ನಮ್ಗೆ ನ್ಯಾಚುರಲ್ ಆಗಿ ಬಂದ ಒಂದು ಕಾಯಿಲೆ ಆದ್ರೆ ಕಾಂಗ್ರೆಸ್ನವ್ರು ಕೊಟ್ಟಿರೋ ಕಾಯಿಲೆನೇ ಜಾಸ್ತಿ ಆಗಿತ್ತು ನಮ್ಗೆ. ಶೂನ್ಯ ಕೆಲಸ ಶೂನ್ಯ. ಒಂದು ಪೈಸಾ ಅನುದಾನ ತಂದಿಲ್ಲ. ಒಂದು ಪೈಸಾ ಬರೀ ಮಾತುಗಳಲ್ಲೇ ಅವ್ರು ಕಾಲ ಕಳೀತಾ ಇದ್ದಾರೆ. ಆಗ್ಲೇ ಬರೀ ಮಾತು ಮೇಡಮ್. ತೋರಿಸ್ಲಿ ಯಾರಾದ್ರೂ ಒಬ್ರು ಕಾಂಗ್ರೆಸ್ ಲೀಡರು ಮುಖ್ಯಮಂತ್ರಿಗಳಿಂದ ಮೊದಲುಗೊಂಡು ಯಾರಾದ್ರೂ ಒಬ್ರು ನಮ್ಮಲ್ಲಿ ಹಿಂಗೆ ಮಾಡಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳ್ಬಿಡಿ ನೋಡೋಣ. ಮೋದಿ ಅವರೇನಾರ ಸುಳ್ಳು ಹೇಳಿದ್ದೆ ಆದರೆ ಅವ್ರು ಸುಳ್ಳು ಹೇಳೋ ಅವಶ್ಯಕತೆನೂ ಇಲ್ಲ. ಇವರಂಗೆ ಲಪಟಾಯಿಸೋ ಇದು ಅವಶ್ಯಕತೆನೂ ಇಲ್ಲ. ಇವರಂಗೆ ಕಳ್ರಂಗೆ ಅಲ್ಲ. ರೈಟ್ ಫ್ರಮ್ ಜವಾಹರ್ಲಾಲ್ ನೆಹರು ಇಂದ ಇವ್ರವರೆಗೂ ತೆಗೆದುಕೊಳ್ಳಿ. ಯಾರು ಡೆಡಿಕೇಟ್ ಅಲ್ಲ ಮೇಡಮ್. ಸದ್ಯ ನಾನು ಚಿಕ್ಕಬಳ್ಳಾಪುರ ಸಿಟಿಯ ಧರ್ಮಛತ್ರ ರಸ್ತೆ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಮತದಾರರನ್ನ ಮಾತಾಡಿಸ್ತೀನಿ. ಏನ್ ಹೇಳ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿದ್ದಾರಾ ಅಥವಾ ಬಿಜೆಪಿ ಅಭ್ಯರ್ಥಿ ಪರವಾಗಿದ್ದಾರಾ? ಸೊ ಯಾರು ಸಂಸದರಾಗ್ತಾರೆ ಅಂತ ಅವರನ್ನೇ ಕೇಳೋಣ. ಸರ್, ಯಾರಾಗ್ಬೋದು ಎಂಪಿ? ಖಂಡಿತ ಬಿಜೆಪಿ ಎಂಪಿ ಆಗ್ತಾರೆ ಮೇಡಮ್. ಡಾಕ್ಟರ್ ಸುಧಾಕರ್ ಅವರು ಆಗ್ತಾರೆ. ಓಕೆ, ಯಾಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಆಗ್ತಾರೆ ಅನ್ಸುತ್ತೆ? ಈಗ ಕೇಪಬಲ್ ಪರ್ಸನ್ ಯಾವತ್ತೇ ಆಗಲಿ ಒಂದು ಸಾರಿ ಎಡವಿರ್ಬೋದು. ಮತ್ತೆ ಅವರು ಎಡವಿದ್ರೆ ಫೇಲ್ಯೂರ್ಸ್ ಆರ್ ದಿ ಪಿಲ್ಲರ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಹೇಳ್ದಂಗೆ ಈಗ ಪುಟ ಎದ್ದು ಬರ್ತಾರೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 1977ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ವಿರುದ್ಧವಾಗಿ ರಾಜನಾರಾಯಣನ್ ಒಬ್ಬರು ಗೆದ್ದರು. ಅವಾಗ ಆ ಪೀರಿಯಡ್ನಲ್ಲಿ ಇಂದಿರಾ ಗಾಂಧಿ ಸೋತರು. ಇಂದಿರಾ ಗಾಂಧಿ ಸೋಲೋದಂದ್ರೆ ಅರ್ಥ ಇದೆಯಾ ಅಂತ ಅವ್ರು ಸೋತರು. ಮತ್ತೆ ಅದೇ ಒಂದು ವರ್ಷಕ್ಕೆ ಒಂದು 18ನಲ್ಲಿ ಇಂದಿರಾ ಗಾಂಧಿ ತಂಪಿಂಗ್ ಮೆಜಾರಿಟಿಯಲ್ಲಿ ಗೆದ್ದು ಬಂದರು. ರಾಜನಾರಾಯಣ ನೆಲ ಕಚ್ಚಿದ. ಇದೇ ಪರಿಸ್ಥಿತಿ. ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನೋದು ಕಾಮನ್ನು. ಯಾರು ಬೇಕಾದ್ರೂ ಗೆಲ್ಬೋದು ಅಂತ ಹೇಳ್ತಿದ್ದೀರಾ ಹೇಗೆ? ಹಂಗಲ್ಲ, ಯಾರು ಬೇಕಾದ್ರೂ ಗೆಲ್ಬಹುದು. ಹೌದು, ಇವಾಗ ಇಲ್ಲಿ ಶಾಸಕರಾಗಿದ್ದಾರಲ್ಲ ಅಚಾನಕ್ ಗೆಲ್ವ ಅವರೊಂದೇ ಲಾಟ್ರಿಯಲ್ಲಿ ಗೆದ್ದಂಗೆ ಗೆದ್ದಿದ್ದಾರೆ ಅಷ್ಟೇ. ಅಬ್ಬರದ ಪ್ರಚಾರ ಮಾಡಿ ಗೆದ್ದಿದ್ದಾರೆ. ಸೊ ಅಷ್ಟೇ ಕೆಲಸ ಮಾಡ್ತಿದಾರ ಹೇಗೆ? ನಥಿಂಗ್. ಶೂನ್ಯ ಕೆಲಸ ಶೂನ್ಯ. ಒಂದು ಸಾರಿ ಚಿಕ್ಕಬಳ್ಳಾಪುರ ರಸ್ತೆಗಳಲ್ಲಿ ನೋಡಿ, ಓಡಾಡಕ್ಕಾಗೋದಿಲ್ಲ ಹಂಗಿದೆ. ಇದುವರೆಗೂ ಒಂದು ಪೈಸಾ ಅನುದಾನ ತಂದಿಲ್ಲ. ಒಂದು ಪೈಸಾ ಬರೀ ಮಾತುಗಳಲ್ಲೇ ಅವ್ರು ಕಾಲ ಕಳೀತಾ ಇದ್ದಾರೆ. ಆಗ್ಲೇ ಪ್ರಚಾರದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾವ ಸ್ಥಳದಲ್ಲಿ ಸಮಸ್ಯೆ ಇರುತ್ತೋ ಅದೇ ಸ್ಪಾಟ್ ಅಲ್ಲಿ ನಾನು ಪರಿಹಾರ ಸೊಲ್ಯೂಷನ್ ಅನ್ನ ಕೊಡ್ತೀನಿ ಅಂತ. ಬರೀ ಮಾತು ಮೇಡಮ್, ಬರೀ ಮಾತು. ಮಾತಾಡೋದು ಕೋಟಿ ಮಾತು ಮಾತಾಡ್ಬೋದು, ಆದರೆ ಪ್ರಾಕ್ಟಿಕಲ್ ಆಗಿ ಮಾಡಿದಾಗಲ್ಲ ಗೊತ್ತು. ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ನೀರಿನ ಸಮಸ್ಯೆ ಇತ್ತು ಗೊತ್ತಾ ಮೇಡಮ್? ಸುಮಾರು ಒಂದು ಸುಧಾಕರ್ ಅವ್ರು ಬರೋಕ್ಕಿಂತ ಮುಂಚೆ ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗಲೂ ಕೂಡ ಬರೀ ನೀರಿನ ಸಮಸ್ಯೆ ಇತ್ತು. ಏನು ಗೊತ್ತಾ, ಸಮ್ಮರ್ ಬಂದಿದ್ದು ಅಂದರೆ ಇದು ಏನು ಇದು ಬಿಂದಿಗೆಗಳು ಹಿಡ್ಕೊಂಡು ಇವರು ಲೇಡೀಸ್ ನೋಡಬೇಕಾಗಿತ್ತು. ಎಷ್ಟು ಅವಸ್ಥೆ ಪಡ್ತಾ ಇದ್ದಾರೆ ಗೊತ್ತಾ? ಎಲ್ಲಾದರೂ ಹೋಗ್ಬಿಟ್ಟು ನೋಡ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ. ಬೆಂಗಳೂರಿನಲ್ಲಿ ಅಷ್ಟು ನೀರಿನ ಸಮಸ್ಯೆ ಇದೆ. ಇಲ್ಲೇನಾದರೂ ಇದೆಯಾ? ಅಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು MLA ಮತ್ತು ಮಿನಿಸ್ಟರ್ ಆಗಿದ್ದಾಗ ತಂದಂತಹ ಅಭಿವೃದ್ಧಿ ಯೋಜನೆಗಳಿಂದಾಗೆ ಅವ್ರು ಗೆಲ್ತಾರೆ ಅಂತ. 100% ಮೇಡಮ್, 100%. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈ ಕಂದವಾರಕ್ಕೆ ನೀರು ತಂದರು, HN ವ್ಯಾಲಿ ನೀರು ತಂದರು. ಒಂದು ಸಾರಿ ನೀರು ತಂದ ಮೇಲೆ ಗ್ರೌಂಡ್ ವಾಟರ್ ಲೆವೆಲ್ ಎಷ್ಟು ರೈಸ್ ಆಯ್ತು ಗೊತ್ತಾ? ಇಲ್ಲಿ ಸುತ್ತಲೂ ನೀವು ಹೋಗಿ ಸರೌಂಡಿಂಗ್ಸ್ ಎಲ್ಲ ಕಡೆನೂ ಅಷ್ಟೇ ಬೋರ್ವೆಲ್ಲಲ್ಲಿ ನೀರಿದೆ. ಆಮೇಲೆ ಪ್ರತಿಯೊಂದು ಬೋರ್ವೆಲ್ಲು ಇವಾಗ ಮೊದಲು 1500 ಅಡಿ ಹೋಗ್ತಾ ಇತ್ತು, ಇವಾಗೆಲ್ಲ 600-700 ಅಡಿಗೆ ಸಿಗುತ್ತೆ. ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಇಲ್ಲಿ ನೀರಿನ ಸಮಸ್ಯೆ ಇತ್ತು, ಈಗ ಹೆಂಗೆ ಪರಿಹಾರ? 5 ವರ್ಷ ಹಿಂದೆ ಇತ್ತು ಮೇಡಮ್. ಸುಧಾಕರ್ ಅವ್ರು ಬರೋಕ್ಕಿಂತ ಮುಂಚೆ, ಅವರು HN ವ್ಯಾಲಿ ತರೋದಕ್ಕಿಂತ ಮುಂಚೆ ಇತ್ತು. ಅವರು HN ವ್ಯಾಲಿ ತಂದರು. ಅದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತು, ಇಲ್ಲಿ ನೆರೆದಿರೋ ಒಬ್ಬ ಟೆಕ್ನಿಷಿಯನ್ ಆಗಿರೋರ್ಗೆ ಗೊತ್ತು. ಅಂದ್ರೆ ಈಗ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಇದೆ, ಬಟ್ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ ಮೇಡಮ್, ನೋಡಿ ಬೇಕಾದ್ರೆ ಒಂದ್ಸರಿ ಸರ್ವೆ ಮಾಡಿ. ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ. 100%. ಬಿಕಾಸ್ ಅವ್ರ ಕೊಡುಗೆನೆ ಮೇಡಮ್. ಅದಲ್ದಿರ ಪ್ರತಿಯೊಂದು ರೋಡು ಪ್ರತಿಯೊಂದು ಇದನ್ನು ಭಾಳ ಚೆನ್ನಾಗಿ ಮಾಡ್ಕೊಂಡು ಮಾಡಿದ್ದಾರೆ. ಅವ್ರ ಮೇಜರ್ ಇದು ಬಂದುಬಿಟ್ಟು ಅಜೆಂಡಾ ಬಂದು ಅಭಿವೃದ್ಧಿನೇ. ಅವರೊಂದು ಕಾಲದಲ್ಲಿ ಹೇಳಿದ್ರು ಚಿಕ್ಕಬಳ್ಳಾಪುರ ಇಷ್ಟೆಲ್ಲ ಅಭಿವೃದ್ಧಿಯನ್ನ ಮಾಡಿರುವಂತಹ ಸುಧಾಕರ್ ಅವರು ಸೋಲೋದಕ್ಕೆ ಕಾರಣಗಳೇನಿರ್ಬೋದು ಹಾಗಾದ್ರೆ? ಕೆಲವು ಸ್ವಯಂಕೃತ ಅಪರಾಧಗಳಿರುತ್ತೆ ಮೇಡಮ್, ಹೇಳೋಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಆವಾಗ ಉದ್ಭವಿಸಿದ ಸಮಸ್ಯೆ ಏನು ಅಂತ ಹೇಳಿದ್ರೆ ಅವರು ಜನರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಒಂದೇ ಒಂದು ಮಚ್ಚೆ ಅವ್ರ ಮೇಲಿತ್ತು. ಒಂದೇ ಒಂದು ಮಚ್ಚೆ. ಏನು ಗೊತ್ತಾ, ಅವರು ಮಿನಿಸ್ಟ್ರು ಥ್ರೋಟ್ ಇದು ಕರೋನಾ ಟೈಮ್ ಬೇರೆ ಬಂತಲ್ಲ ಮೇಡಮ್, ನಿಮ್ಗೆ ಗೊತ್ತಲ್ಲ. ಕರೋನಾ ಟೈಮ್ನಲ್ಲಿ ಅವರು ಥ್ರೋಟ್ ಕರ್ನಾಟಕ ಸುತ್ತಿದ್ದಾರಲ್ಲ ಅಲಾಟ್ಮೆಂಟು. ಕರೋನಾ ಟೈಮ್ನಲ್ಲಿ ಕರೋನಾ ನಮಗೆ ನ್ಯಾಚುರಲ್ ಆಗಿ ಬಂದ ಒಂದು ಕಾಯಿಲೆ ಆದರೆ ಕಾಂಗ್ರೆಸ್ನವ್ರು ಕೊಟ್ಟಿರೋ ಕಾಯಿಲೆನೇ ಜಾಸ್ತಿ ಆಗಿತ್ತು ನಮಗೆ. ಏನು ಮೇಡಮ್, ನನ್ನ ಒಂದು ಹಿಸ್ಟ್ರಿಯಲ್ಲಿ ಏನು ಮೇಡಮ್,
ನಮ್ಮಲ್ಲಿ ಚಿಕ್ಕನ್ನಲ್ಲಿ ಸಿಡುಬು ಇದಕ್ಕೆಲ್ಲ ಮದ್ದು ತರ್ತಾ ಇದ್ರು. ಎಲ್ಲೋ ಫಾರಿನ್ನಲ್ಲೇ ತಯಾರಾದ್ಮೇಲೆ 5-6 ವರ್ಷಕ್ಕೆ ಇದಕ್ಕೆ ಬರ್ತಾಯಿತ್ತು, ಇಲ್ಲಿಗೆ ಇಂಡಿಯಾಗೆ ಬರ್ತಾಯಿತ್ತು. ಅದು ಬಹಳ ಪ್ರಯಾಸದಿಂದ ಬರ್ತಾಯಿತ್ತು. ಕೆಲವ್ರಿಗೆ ಸಿಗ್ತಾಯಿತ್ತು, ಕೆಲವ್ರಿಗೆ ಸಿಗ್ತಾ ಇರಲಿಲ್ಲ. ಅದೇ ನಮ್ಮಲ್ಲಿ ಕರೋನಾ ಬಂದಾಗ ಆ ಟೈಮ್ನಲ್ಲೇ ಹೆಂಗೆ ಬಂತು ಗೊತ್ತಾ, ನಿಮ್ಗೆಲ್ರಿಗೂ ಗೊತ್ತಿರೋದೆ, ಎಷ್ಟು ಜೀವಗಳು ಉಳಿದುಕೊಳ್ತು. ಆ ಋಣ ತೀರಿಸ್ಕೊಂಡ್ರೆ ಸಾಕಲ್ಲ ಮೇಡಮ್ ಜನರು. ಇಲ್ಲೇ ತಯಾರು ಮಾಡಿ, ಇಲ್ಲೇ ಔಷಧ ತಯಾರು ಮಾಡಿ, ಇಲ್ಲೇ ಮದ್ದು ಕೊಟ್ಟು ಎಷ್ಟು ಜೀವನ ಉಳಿಸಿದ್ರು. ಆ ಪ್ರಕಾರ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ ಸರ್? ಮೇಡಮ್ ಲಾಸ್ಟ್ ಟೈಮು ಬಚ್ಚೇಗೌಡರು ಸುಮಾರು 1,80,000 ಅಂತರದಿಂದ ಗೆದ್ದರು. ಆವಾಗ JDS ಸಪ್ರೇಟ್ ಆಗಿತ್ತು. ಇವಾಗ JDS ನಮ್ಮೊಂದಿಗೆ ಸೇರಿದ್ರಿಂದ ನಾವು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಕೆಲಸಗಳನ್ನ ಮಾಡಿಸ್ತಿದ್ದಾರಾ ಹೇಗೆ? ಯಾಕಂದ್ರೆ 1 ವರ್ಷ ಆಗ್ತಾ ಇದೆ ಇನ್ನೇನು. ಮೇಡಮ್ ಯಾರನ್ನಾದ್ರೂ ಕೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತು, ಬರೀ ಮಾತಾಡ್ತಾ ಇದ್ದಾರೆ ಅಷ್ಟೇ. ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ಸರ್? ಗೊತ್ತಿಲ್ಲ ಮೇಡಮ್, ಅವ್ರು ತರೋದು ಇಲ್ಲ, ತಂದಿಲ್ಲ, ತರೋದು ನಾವೇ ಅಲ್ಲ ಮೇಡಮ್. ನೀವು ಯು ಗೋ ಟು ಎನಿ ಇದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರಿಗೆ ಯಾರಿಗಾದರೂ ಕೊಟ್ಟಿದ್ದಾರಾ ಅನುದಾನ? ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆದ್ರೂ ಮಾಡ್ತಾರಾ? ಇಲ್ಲ, ಬರೀ ಮಾತಿನಲ್ಲಿ ಮಾತಾಡ್ತಾರೆ ಅಷ್ಟೇ. ಯಾಕಂದ್ರೆ ಒಂದ್ ಕಡೆ ಆರೋಪ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಶಾಸಕರಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಬಟ್ ಅದೆಲ್ಲ ಹೊರತಾಗಿ ಕೆಲವೊಂದು ಶಾಸಕರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಇವರು ಕೆಲವೊಂದು ಸಮಸ್ಯೆಗಳನ್ನಾದ್ರೂ ಬಗೆಹರಿಸೋ ನಿಟ್ಟಿನಲ್ಲಿ ಮಾಡ್ತಿದ್ದಾರಾ? ಮೇಡಮ್, ಕಾಂಗ್ರೆಸ್ ಗ್ಯಾರಂಟಿಗಳು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ. ಅವರು ಏನು ಆರ್ಥಿಕ ತಜ್ಞರು. ಇದು ಕೊಟ್ಟರೆ ಏನು ಗತಿಯಾಗುತ್ತೆ ಅಂತ ಗೊತ್ತಿಲ್ವಾ? ಅವ್ರ ಪಾರ್ಟಿಯಲ್ಲಿದ್ದಾರೆ, ಪಾರ್ಟಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ಮರೆಚ್ಕೊಳ್ಬೇಕು ಅಂದರೆ ಮಾಡ್ತಾರೆ ಅವರು. ಗ್ಯಾರಂಟಿಗಳು ಕೊಟ್ಟರೆ ಮೇಡಮ್ ಒಂದು ಮನೆಯಲ್ಲಿ ಹೊರೆ ಬರುತ್ತೆ ಮೇಡಮ್, ಮನೆಯಲ್ಲಿ ಆರ್ಥಿಕ ಹೊರೆ ಬರುತ್ತೆ. ಆರ್ಥಿಕ ಹೊರೆ ಬಂದಾಗ ನೀವು ಮಕ್ಕಳಿಗೆ ಎಜುಕೇಷನ್ಗಾಗಲಿ ಇನ್ನೊಂದು ಕೈಲಿ ಕೊಡೋಕ್ಕಾಗುತ್ತಾ? ಅದೇ ರಾಜ್ಯದಲ್ಲಾಗಿರೋ ಸಮಸ್ಯೆ ಅಲ್ಲ ಮೇಡಮ್. ಇದು ಬಡ್ಜೆಟ್ ಎಷ್ಟಿದೆ, ಅದ್ರ ಮೇಲೆ ಅಡಿಷನಲ್ ಬಡ್ಜೆಟ್ ಎಷ್ಟು ಬಿದ್ದಿದೆ ಈಗ ಹೊರೆದು, ಯಾವಾಗ ಫುಲ್ಫಿಲ್ ಮಾಡೋಕ್ಕಾಗುತ್ತೆ? ಗ್ಯಾರಂಟಿಗಳಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಶೂನ್ಯ ಆಗಿಲ್ಲ. ಎಲ್ಲಿ ತೋರಿಸ್ಲಿ? ಯಾರಾದರೂ ಒಬ್ಬರು ಕಾಂಗ್ರೆಸ್ ಲೀಡರು, ಮುಖ್ಯಮಂತ್ರಿಗಳಿಂದ ಮೊದಲುಗೊಂಡು ಯಾರಾದರೂ ಒಬ್ಬರು ನಮ್ಮಲ್ಲಿ ಹಿಂಗೆ ಮಾಡಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳಿಬಿಡಿ ನೋಡೋಣ, ಹೇಳಿ. ಕಾಂಗ್ರೆಸ್ ಅಭ್ಯರ್ಥಿಯ ಪರಿಚಯ ಇದೆಯಾ ಹೇಗೆ? ರಕ್ಷಾರಾಮಯ್ಯ ಅವರು ಅವ್ರ ಹೆಸರು ಕೇಳಿದ್ದೀನಿ ಮೇಡಮ್. ರಕ್ಷಾರಾಮಯ್ಯ ಅವರು ಒಂದು ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೇರಿರೋರು. ಅವರು ಆ ಶ್ರೀಮಂತಿಕೆಯಿಂದ ನಾವು ಗೆಲ್ತೀವಿ ಅಂತ ಅವ್ರ ಭಾವನೆ ಇರ್ಬೋದೇನೋ. ಆದರೆ ಇಲ್ಲಿ ಅವರು ಆವಾಗಲೇ ಯಾರೋ ನಮ್ಮ ಸ್ನೇಹಿತರು ಹೇಳ್ದಂಗೆ ನಾನು ದೇವನಹಳ್ಳಿ ಅವನ ಹತ್ರ ಇಲ್ಲ, 100% ಈಗ ಗೋಕುಲಕ್ಕೆ ಹೋಗಿಲ್ಲ, ವಯಸ್ಸೊಂದು ಇದಕ್ಕೆ ಮತ್ತಿಕೆರೆಗೆ ಹೋಗಿ ಅಲ್ಲೇ ಅವ್ರ ಮನೆ. ಅವ್ರು ಹೆಂಗೆ ಚಿಕ್ಕಬಳ್ಳಾಪುರ 2 ದಿನಗಳ ಹಿಂದೆ ಹೇಳ್ತಾರೆ, ಡಾಕ್ಟರ್ ಕೆ ಸುಧಾಕರ್ ಅವ್ರು ಹೇಳಿದ್ರು ಬೆಂಗಳೂರವರು ಅಂತ, ಅದಕ್ಕೆ ತಿರುಗೇಟ್ ಕೊಡ್ತಾರೆ. ನಾನು ಕೂಡ ದೇವನಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರೋದು. ಅವರಿಲ್ಲ ಮೇಡಮ್, ದಯವಿಟ್ಟು ಹೇಳ್ತೀನಿ, 1972ರಲ್ಲಿ ಅವ್ರ ದೊಡ್ಡಪ್ಪನಾದ್ರೆ MR ಜಯರಾಮ್ ಅವರು ದೇವನಹಳ್ಳಿ ಶಾಸಕರಾಗಿ ಸೆಲೆಕ್ಟ್ ಆಗಿದ್ರು. ಅದು ಹೇಳ್ಕೊಂಡಿರ್ಬೋದು ಅಷ್ಟು. ಅವ್ರಿಗಿನ್ನ ಹುಟ್ಟಿ ಬೆಳೆದಿದ್ದು ಕೂಡ ದೇವನಹಳ್ಳಿಲಿ. ಜೊತೆಗೆ ವೀರಪ್ಪ ಮೊಯ್ಲಿ ಅವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ದೀನಿ, ತಿರುಗಾಡಿದ್ದೀನಿ, ಕ್ಷೇತ್ರದ ಜನರು ನನಗೆ ಪರಿಚಯ ಅಂತ ಹೇಳ್ತಾರೆ. ಪಾಪ ರಕ್ಷಾರಾಮಯ್ಯ ಹುಟ್ಟಿದ್ದೆ ಬೆಂಗಳೂರಿನಲ್ಲಿ. ಅವ್ರ ತಂದೆ MR ಸೀತಾರಾಮ್ ಅಂತ, MR ಜಯರಾಮ್ ಅವರ ತಮ್ಮನ ಮಗ. ಹುಟ್ಟಿದ ಬೆಂಗಳೂರಿನಲ್ಲಿ ಯಾಕೆ ಸುಳ್ಳು ಹೇಳ್ಕೊಳ್ತಾರೆ ಮೇಡಮ್? ಈ ಎಲೆಕ್ಷನ್ಗೋಸ್ಕರ ಸುಳ್ಳು ಹೇಳ್ತಾ ನೆಸಿಟಿ ಏನಿದೆ ಹೇಳಿ? ಅಷ್ಟೇ. ಚುನಾವಣಾ ಸಂದರ್ಭದಲ್ಲಿ ಆಮಿಷಗಳು ಶುರುವಾಗುತ್ತೆ. ಕುಕ್ಕರ್ ಪಾಲಿಟಿಕ್ಸ್ ಇರ್ಬೋದು, ಸೀರೆ ಪಾಲಿಟಿಕ್ಸ್ ಇರ್ಬೋದು, ಹಣ, ಆ ಥರ ಏನಾದರೂ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ನಡೀತಿದ್ಯಾ ಹೇಗೆ? ಯಾವುದೇ ಅಭ್ಯರ್ಥಿ ಆದರೂ ನಡೆದ್ರೂ ವರ್ಕೌಟ್ ಆಗೋದಿಲ್ಲ ಇಲ್ಲಿ. ಯಾಕೆಂದರೆ ಇದು ದೇಶದ ಚುನಾವಣೆ. ಇದು ನಮ್ಮ ಚಿಕ್ಕಬಳ್ಳಾಪುರದೊಂದಲ್ಲ, ಇಲ್ಲ ಒಂದು ಗ್ರಾಮಾಂತರದಲ್ಲ, ಇದಲ್ಲ, ದೇಶದ ಚುನಾವಣೆ ಮೇಡಮ್. ಮೋದಿ ಅವರೇ 3ನೇ ಬಾರಿ ಪ್ರಧಾನಿ ಆಗ್ತಾರಾ? 100% ಆಗ್ತಾರೆ, ಆಗಬೇಕು, ಅವರೇ ಆಗಬೇಕು. ಆಗದೆ ಇದ್ರೆ ದೇಶ ಪಾಪರಾಗೋಗ್ಬಿಡುತ್ತೆ ಮೇಡಮ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಏನಂತ ಹೇಳ್ಬೇಕು ಮೇಡಮ್, ಅವ್ರಿಗೆ ಪಾಪ ಅವ್ರಿಗೆ ಮುಂದೆ ಬಿಟ್ಟು ಒಂದು ಬೊಂಬೆನ ಬಿಟ್ಟು ಹಿಂದೆ ಆಡಿಸ್ತಾ ಇರ್ತಾರೆ ಅಷ್ಟೇ. ಈಗ ಕಾಂಗ್ರೆಸ್ ಹೇಳುತ್ತೆ, ಈ ಹಿಂದೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಮಾಡ್ಕೊಂಡಿತ್ತು, ಅದರಿಂದಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿತ್ತು. ಈ ಬಾರಿ ಏನು ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ, ಇದರಿಂದ ಬಿಜೆಪಿಗೆ ಹಿನ್ನಡೆ ಆಗತ್ತೆ ಅಂತ. ಮೇಡಮ್, ಓಟ್ ಹಾಕೋರು ಯಾರು? ಜನರು. ಅವ್ರು ಕಾಂಗ್ರೆಸ್ JDS ಒಂದಾದರೂ ಸರಿ, BJP JDS ಒಂದಾದರೂ ಸರಿ, ಅವನ ಮನಸ್ಸಲ್ಲಿ ನನಗೆ ದೇಶ ಬೇಕು, ಮೋದಿ ಬೇಕು, ದೇಶ ಡೆವಲಪ್ಮೆಂಟ್ ಆಗಬೇಕು ಅಂತೇಳಿ ಯಾರಿಗಾಗ್ತಾರೆ ಅವಾಗ ಓಟು? ರಾಜ್ಯದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್?
ನಮ್ಮ ಅಭಿಪ್ರಾಯದಲ್ಲಿ 28ಕ್ಕೆ 28 3 ಹಾಗನ್ಸುತ್ತಾ? ಯಾಕಂದ್ರೆ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನ ನೋಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಬದಲಾಗಿದ್ವು. ನೀವು ಹೇಳ್ಬೋದು ಲೋಕಸಭಾ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ ಅಂತ. ಜೊತೆಗೆ ಕಾಂಗ್ರೆಸ್ನ ಕೆಲವೊಂದು ನಾಯಕರು ಆಗಾಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನೀವು ಬಿಜೆಪಿಗೆ ಮತ ಹಾಕಿದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಸ್ಟಾಪ್ ಆಗತ್ತೆ ಅಂತ. ಸೊ ಹಾಗೆ ಎಲ್ಲ ಒಂದ್ ಕಡೆ ಮತದಾರರು ಹೆದರಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬೋದಾ? ಅಯ್ಯೋ, ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸರಿಯಾಗಿ ಬಂದಿದ್ರೆ ಅಲ್ವೇ ಮೇಡಮ್? ಅದ್ರ ಬಗ್ಗೆ ತಲುಪ್ತಾ ಇಲ್ವಾ ಸರ್ ಗ್ಯಾರಂಟಿಗಳಾಗಾದ್ರೆ? ಕೇಳ್ಕೊಂಡು ಬನ್ನಿ ಮೇಡಮ್. ಎಷ್ಟು % ತಲುಪಿರ್ಬೋದು ಈಗ? ಬಿಗಿನಿಂಗ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಏನು ಫ್ರೀ ಬಸ್ ಬಿಟ್ರಲ್ಲ, ಅದೊಂದು ಅವರು ಲ್ಯಾವಿಶ್ ಆಗಿ ಮಾಡಿದ್ರು. ಅದೊಂದು ಎಲ್ರಿಗೂ ಇದಾಗಿ ಬೇರೆಯವ್ರಿಗೆ ಅನಾನುಕೂಲ ಆಯ್ತು, ಅವ್ರಿಗೆ ಅನುಕೂಲ ಆಯ್ತು ಆಗಿರ್ಬೋದು. ಜನರಿಗೆ ಈ ಫ್ರೀ ಕರೆಂಟ್ ಇರ್ಬೋದು, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ ಇದೆಲ್ಲ ಬರ್ತಾ ಇಲ್ವಾ? ಯುವನಿಧಿ ಮೇಡಮ್ ನಾನು ಯುವನಿಧಿ ಅವೆಲ್ಲ ಏನು ಇಲ್ಲ ಬಿಡಿ, ಎಲ್ಲ ಜೀರೋನೆ. ಈಗ ಫ್ರೀ ಕರೆಂಟ್ ಅಂತ ಹೇಳ್ತಾರೆ, 200 ಯೂನಿಟ್ಗಳನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಈ ಪ್ರತಿಯೊಂದು ಮನೆಗೂ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ದೇ ಹ್ಯಾವ್ ಫಿಕ್ಸ್ಡ್ ಒಂದು ಏನು ಒಂದು ಲಿಮಿಟೇಷನ್ ಫಿಕ್ಸ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆ 200 ಯೂನಿಟ್ ಕೊಡಬೇಕಲ್ಲ ಫ್ರೀ, 148 ಮಾತ್ರ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಆದರೆ ಕಂಪ್ಲೀಟು ಸ್ಲ್ಯಾಬ್ ಎಷ್ಟು ಗೊತ್ತಾ ಇವಾಗ? ಎಂಟೈರ್ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಈ ಸ್ಲ್ಯಾಬು, ₹7 ಯೂನಿಟ್ಗೆ. ನೀವು ಯಾವ್ದಾದ್ರು ಗ್ಯಾರಂಟಿಯ ಫಲಾನುಭವಿನ ಹೇಗೆ ಸರ್? ಇಲ್ಲ ಮೇಡಮ್, ಒಂದು ಗ್ಯಾರಂಟಿ ಫಲಾನುಭವಿನೂ ಅಲ್ಲ, ಫಲಕ್ಕೆ ಹೋಗೋದು ಇಲ್ಲ ನಾವು. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ಲೋಕಸಭೆ ಚುನಾವಣೆ ಹಿಂಗೆ ಅವರು ಗೆದ್ದಿದ್ದಾರಂತ, ಫಾರ್ ಎಕ್ಸಾಂಪಲ್ ವಿಧಾನಸಭೆ ಚುನಾವಣೆ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಆಗಿದ್ರು ಮೇಡಮ್. ಆ ಟೈಮ್ನಲ್ಲಿ ಅವ್ರ ಮುಖ್ಯಮಂತ್ರಿಗಳು ಚೆನ್ನಾಗಿ ಆಡಳಿತ ನಡೆಸಿದ್ರು. ಆವಾಗ ಇಮ್ಮಿಡಿಯೇಟಾಗಿ ಲೋಕಸಭೆ ಡಿಸೆಂಬರ್ನಲ್ಲಿ ಬಂತು. ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು, ಆಮೇಲೆ ಬಂತು 400 ಸೀಟ್ ಗೆದ್ರಲ್ಲ ಮೇಡಮ್. ಅವಾಗ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಕ್ಸೆಪ್ಟ್ ಕೃಷ್ಣ 2 ಬೆಂಗಳೂರು 2 ಗೆದ್ದು ಎಲ್ಲ 26 ಕಾಂಗ್ರೆಸ್ ಗೆಲ್ತಾರಲ್ಲ ಮೇಡಮ್. ಕೆಲಸಕ್ಕೆ ಬಾರ್ದವರೆಲ್ಲ ಗೆದ್ದುಬಿಟ್ರು ಅವಾಗ, ಒಂದು ಅಲೆ. ಆಮೇಲೆ ಇನ್ನೊಂದು ತರ್ತೀನಿ ನಿಮಗೆ, 2004ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, UPA ಸರ್ಕಾರ ಅದಕ್ಕೆ ಬಂತು. 2014ರಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂತು. ಇನ್ ಬಿಟ್ವೀನ್ ಫುಲ್ ಮೆಜಾರಿಟಿಯಲ್ಲಿ ಬಂದ್ರೆ ಮೇಡಮ್ ಯಾವತ್ತಾದರೂ ಅವರು ಕಾಂಗ್ರೆಸ್ನವರು? ಅಂದರೆ ಸಿಂಗಲ್ ಪಾರ್ಟಿ ಮೆಜಾರಿಟಿ. ಕಾಂಗ್ರೆಸ್ ಅವರು ಹೇಳ್ತಾರೆ 10 ವರ್ಷದಲ್ಲಿ ಮೋದಿ ಅವರು ಬರೀ ಸುಳ್ಳೇ ಹೇಳಿದ್ದು ಅಂತ. ಮೇಡಮ್ ನಿಜವಾಗಲೂ ಅವ್ರು ಹೇಳ್ತಾ ಇದ್ರಲ್ಲ, ಮೋದಿಯವರೇನಾರ ಸುಳ್ಳು ಹೇಳಿದ್ದೆ ಆದರೆ ಅವ್ರು ಸುಳ್ಳು ಹೇಳೋ ಅವಶ್ಯಕತೆಯೂ ಇಲ್ಲ, ಇವರಂಗೆ ಲಪಟಾಯಿಸೋ ಅವಶ್ಯಕತೆಯೂ ಇಲ್ಲ. ಸುಳ್ಳು ಹೇಳುವವರೇ ಆಗಿದ್ದರೆ, ಸುಳ್ಳು ಹೇಳುವವರಾಗಿದೆ ಇಷ್ಟು ದಿವಸ ಜನರ ಮನಸ್ಸಲ್ಲಿ ಇರ್ತಾ ಇರಲಿಲ್ಲ. ಆಮೇಲೆ ಯಾವತ್ತಾಗಲೇ ದೇ ಆರ್ ಡೆಡಿಕೇಟೆಡ್ ಮೇಡಮ್. ಮೋದಿಯವರು ದೇ ಆರ್ ಡೆಡಿಕೇಟೆಡ್ ಟು ದಿ ನೇಷನ್. ಇವರಂಗೆ ಕಳ್ಳರಂಗೆ ಅಲ್ಲ, ಇವ್ರು ಕಳ್ಳರಿದ್ದಾರಲ್ಲ ಇವರು ಬರೀ ಮಾತಿಗೆ ಮಾತ್ರ ಹೇಳ್ತಾರಷ್ಟೇ. ಯಾರು ಡೆಡಿಕೇಟೆಡ್ ಅಲ್ಲ. ರೈಟ್ ಫ್ರಮ್ ಜವಾಹರ್ಲಾಲ್ ನೆಹರುವಿಂದ ಇವ್ರವರೆಗೂ ತೆಗೆದುಕೊಳ್ಳಿ, ಯಾರು ಡೆಡಿಕೇಟೆಡ್ ಅಲ್ಲ ಮೇಡಮ್. ಅವರು ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್, ಆಂಟೋನಿ ವಾಟ್ ಈಸ್ ಕಾಲ್ಡ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಆವಾಗ ಪಾಪ ಸೈನಿಕರು ಇವೆಲ್ಲ ನಮಗೇನು ಇದಿಲ್ಲ ಕೊಡಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಬಡ್ಜೆಟ್ ಇಲ್ಲ ಅಂತ ಹೇಳಿದ್ರಲ್ಲ ಮೇಡಮ್, ನಾಚಿಕೆ ಆಗೋದಿಲ್ವ ಅವ್ರಿಗೆ? ಈಗ ಆಂಟೋನಿ ಮಗ ನಮ್ಮಲ್ಲಿದ್ದಾನೆ, BJPಗೆ ಬಂದಿದ್ದಾನೆ ಡಿಫೆನ್ಸ್ ಮಿನಿಸ್ಟರ್ ಆಗಿ. ಆವತ್ತು ನಮ್ಮಲ್ಲಿ ವಿ ಹ್ಯಾವ್ ನೋ ಫಂಡ್ಸ್, ವಿ ಹ್ಯಾವ್ ಟು ಡಿಸ್ಕಸ್ ಆ್ಯಂಡ್ ವಿಲ್ ಥಿಂಕ್ ಅಬೌಟ್ ಇಟ್ ಅಂತಾರೆ. ಅದು ಹೆಂಗೆ ಕೊಟ್ಟರು ಮೇಡಮ್? ಮೋದಿಯವ್ರು ಬಂದ ತಕ್ಷಣ ಡಿಫೆನ್ಸ್ಗೆ ಸೈನಿಕರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ನಾವೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಸೇಫ್ ಆಗಿರ್ತೀವಿ. ಇಲ್ಲದೇ ಇದ್ರೆ ಅಲ್ಲಿ ಕೊಡದೇ ಇರೋರು ಎಲ್ಲೂ ಆಗುತ್ತಾ ಮೇಡಮ್? ಸುಳ್ಳು ಹೇಳ್ತಾರೆ ಮೇಡಮ್. ಯಾವತ್ತೇ ಆಗಲಿ ಸುಳ್ಳು ಹೇಳೋರು, ಅವರು ಸುಳ್ಳು ಹೇಳೋ ಹಾಗೆ ಇದ್ದಿದ್ರೆ ಯಾವ ಜನರ ಗುಜರಾತ್ನಲ್ಲಿ ಅಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿರ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ಗೆ 10 ವರ್ಷ ಇರ್ತಾ ಇರಲಿಲ್ಲ. ಮಾಡಿ ಸುಳ್ಳು ಕೆಲವು ದಿವಸ ಹೇಳ್ಬೋದು, ಕೆಲವು ದಿವಸ ಸುಳ್ಳು ಹೇಳ್ಬೋದು, ಆದರೆ ಎಲ್ಲ ಕಾಲ ಸುಳ್ಳು ಹೇಳೋಕ್ಕಾಗೋದಿಲ್ಲ ಯಾರೂ ಮೇಡಮ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ
ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.